ಡಿಕೆ ಶಿವಕುಮಾರ್ ನೇತೃತ್ವದ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಮಾಡಿದೆ. 34 ಸಚಿವ ಸ್ಥಾನಗಳಲ್ಲಿ ಕೇವಲ 1 ಸ್ಥಾನ ಮಾತ್ರ ಖಾಲಿ ಇದೆ. ಆದರೆ ನೂತನ ಸಂಪುಟದಲ್ಲಿ ಒಬ್ಬರೇ ಒಬ್ಬರು ಮಹಿಳೆಗೆ ಸಚಿವ ಸ್ಥಾನ ಸಿಗದೇ ಇರೋದು ತೀವ್ರ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಮೊದಲು ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಸುದ್ದಿ ಬಂತು. ಅವರು ಅದಕ್ಕೆ ಪ್ರತಿಕ್ರಿಯಿಸಿ ಸಂತಸ ವ್ಯಕ್ತಪಡಿಸಿದ್ದೂ ಆಯಿತು. ಆದರೆ ಮಧ್ಯಾಹ್ನ ಕಳೆಯುವಾಗ ಅವರ ಹೆಸರು ಪಟ್ಟಿಯಿಂದ ಹೊರಬಿದ್ದಿದೆ. ಅವರ ಬದಲಿಗೆ ಬೇರೆ ಮಹಿಳೆಯ ಹೆಸರು ಬಂದಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಮತ್ತು ಸಬಲೀಕರಣದ ಪರವಾಗಿ ಬಹಳ ಗಟ್ಟಿಯಾಗಿ ಪ್ರತಿಪಾದಿಸುವ ರಾಹುಲ್ ಗಾಂಧಿ ಅವರ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಆಡಳಿತವಿರುವ ಪ್ರಮುಖ ರಾಜ್ಯದಲ್ಲೇ ಇದರಿಂದ ದೊಡ್ಡ ಹಿನ್ನಡೆಯಾಗಿದೆ. ಬಣ ರಾಜಕೀಯ ಮತ್ತು ಜಾತಿ ಸಮೀಕರಣಗಳನ್ನು ಸರಿದೂಗಿಸುವ ನೆಪದಲ್ಲಿ ಪಕ್ಷದ ಮಹಿಳಾ ನಾಯಕಿಯರನ್ನ ಆಡಳಿತದಿಂದ ಸಂಪೂರ್ಣವಾಗಿ ಹೊರಗಿಟ್ಟಿರುವುದು ಪಕ್ಷದ ನಾಯಕತ್ವಕ್ಕೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕುರಿತ ಬದ್ಧತೆಯ ಕೊರತೆಯನ್ನು ಬಯಲು ಮಾಡಿದೆ. ತನ್ನದೇ ಸರ್ಕಾರದಲ್ಲಿ ಮಹಿಳೆಯರಿಗೆ ಶೂನ್ಯ ಪ್ರಾತಿನಿಧ್ಯ ನೀಡಿದ ಕಾಂಗ್ರೆಸ್ಗೆ ಇನ್ನು ಮುಂದೆ ಮಹಿಳಾ ಹಕ್ಕುಗಳ ವಿಚಾರದಲ್ಲಿ ಬಿಜೆಪಿಯನ್ನ ಪ್ರಶ್ನೆ ಮಾಡುವ ನೈತಿಕ ಹಕ್ಕು ಎಲ್ಲುಳಿದಿದೆ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಆಡಳಿತಕ್ಕೆ ಬಂದ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆಡಳಿತ ಇರುವ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡೋದಕ್ಕೆ ಸಾಧ್ಯ ಆಗಿಲ್ವಾ? ಸೂಕ್ತ ಬಿಡಿ, ಕನಿಷ್ಠ ಪ್ರಾತಿನಿಧ್ಯ ಕೂಡ ಇಲ್ಲ ಅಂತಂದ್ರೆ ಇದು ಯಾವ ಸಾಮಾಜಿಕ ನ್ಯಾಯ? ದೇಶಾದ್ಯಂತ ಮಹಿಳಾ ಸಬಲೀಕರಣ, ಶಾಸನ ಸಭೆಗಳಲ್ಲಿ 33% ಮೀಸಲಾತಿ ಹಾಗೂ ಲಡ್ಕಿ ಹೂ ಲಡ್ ಸಕ್ತಿ ಹೂನಂತಹ ಘೋಷಣೆಗಳನ್ನು ಇಟ್ಕೊಂಡು ಪ್ರಚಾರ ನಡೆಸುವ ರಾಹುಲ್ ಗಾಂಧಿ ಈಗ ತಮ್ಮದೇ ಪಕ್ಷ ಅಧಿಕಾರದಲ್ಲಿರುವ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಏನ್ ಹೇಳ್ತಾರೆ? ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನ ಮಹಿಳಾ ವಿರೋಧಿ ಅಂತ ಬಹಿರಂಗವಾಗಿ ಟೀಕಿಸುವ ಕಾಂಗ್ರೆಸ್ ತನ್ನದೇ ಆಡಳಿತದ ಅವಧಿಯಲ್ಲಿ ಮಹಿಳಾ ಶಾಸಕಿಯರಿಗೆ ಸಚಿವ ಸ್ಥಾನ ನೀಡೋಕೆ ಹಿಂಜರಿದ್ರೆ ಆ ಟೀಕೆಗೆ ಯಾವ ನೈತಿಕ ಬೆಲೆ ಉಳಿಯುತ್ತೆ? ಈ ಪ್ರಶ್ನೆಗಳು ಇವತ್ತು ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ಸ್ವರೂಪದ ಚರ್ಚೆಯನ್ನು ಹುಟ್ಟುಹಾಕಿವೆ. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಹಂತದಲ್ಲೂ ಮಹಿಳಾ ಶಾಸಕಿಯರಿಗೆ ಅವಕಾಶ ಸಿಗಲಿಲ್ಲ. ಈಗ ಎರಡನೇ ಮತ್ತು ಮುಖ್ಯ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಒಬ್ಬ ಮಹಿಳಾ ಸಚಿವೆ ಸೇರ್ಪಡೆ ಖಚಿತ ಅಂತ ಹೇಳಲಾಗಿತ್ತು. ಪ್ರಸ್ತುತ ಕರ್ನಾಟಕ ಶಾಸನ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸಭೆಯಿಂದ 4 ಮತ್ತು ವಿಧಾನ ಪರಿಷತ್ತಿನಿಂದ 5 ಸೇರಿದಂತೆ ಒಟ್ಟು 9 ಮಹಿಳಾ ಶಾಸಕಿಯರನ್ನ ಹೊಂದಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅನುಭವಿ ಉಮಾಶ್ರೀ, ಕೋಲಾರ ಚಿನ್ನದ ಗಣಿ ಕ್ಷೇತ್ರದ ರೂಪಕಲಾ ಶಶಿಧರ್, ಮೂಡಿಗೆರೆಯ ನಯನಾ ಮೋಟಮ್ಮ ಮತ್ತು ಕಲಬುರಗಿಯ ಕನಿಷಾ ಫಾತಿಮಾ ಅವರಂತಹ ನಾಯಕಿಯರು ಪಕ್ಷದಲ್ಲಿದ್ದರೂ ಸಂಪುಟದಿಂದ ಅವರೆಲ್ಲರೂ ಹೊರಗುಳಿಬೇಕಾಯಿತು. ಕರ್ನಾಟಕ ರಾಜ್ಯ ಸಂಪುಟದಲ್ಲಿ ಮುಖ್ಯಮಂತ್ರಿ ಸೇರಿ ಗರಿಷ್ಠ 34 ಸಚಿವ ಸ್ಥಾನಗಳಿಗೆ ಅವಕಾಶವಿದ್ರೂ ಪ್ರಭಾವಿ ಸಮುದಾಯಗಳ ಓಲೈಕೆಯ ಕಾರಣಕ್ಕೆ ಮಹಿಳಾ ಶಾಸಕಿಯರ ಹಕ್ಕುಗಳನ್ನು ನಿರ್ಲಕ್ಷಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಮಟ್ಟದ ತಮ್ಮ ಪ್ರತಿಯೊಂದು ಸಭೆ ಮತ್ತು ಸಮಾವೇಶಗಳಲ್ಲಿ ಮಹಿಳಾ ಸಬಲೀಕರಣದ ವಿಷಯವನ್ನ ಪ್ರಮುಖವಾಗಿ ಪ್ರಸ್ತಾಪಿಸುತ್ತಾರೆ. ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ರಾಜಕೀಯ ಅಧಿಕಾರ ಸಿಗಬೇಕು, ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವರ ಭಾಗವಹಿಸುವಿಕೆ ಹೆಚ್ಚಾಗಬೇಕು ಅಂತ ರಾಹುಲ್ ಗಾಂಧಿ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಕರ್ನಾಟಕ ಚುನಾವಣೆಯ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುವ ಗ್ಯಾರಂಟಿ ಯೋಜನೆಯನ್ನ ಕಾಂಗ್ರೆಸ್ ತನ್ನ ಪ್ರಮುಖ ಸಾಧನೆ ಅಂತ ಪ್ರಚಾರ ಮಾಡಿತು. ಆದರೆ ಮಹಿಳೆಯರನ್ನ ಕೇವಲ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳನ್ನಾಗಿ ಮತ್ತು ಮತಬ್ಯಾಂಕ್ ಆಗಿ ಸೀಮಿತಗೊಳಿಸಿ ರಾಜ್ಯದ ಆಡಳಿತಾತ್ಮಕ ತೀರ್ಮಾನಗಳನ್ನ ಕೈಗೊಳ್ಳುವ ಸಚಿವ ಸಂಪುಟದಲ್ಲಿ ಅವರಿಗೆ ಕನಿಷ್ಠ 1 ಸ್ಥಾನವನ್ನೂ ನೀಡದೇ ಇರೋದು ಕಾಂಗ್ರೆಸ್ ಪಕ್ಷದ ಪ್ರತಿಪಾದನೆ ಮತ್ತು ಪ್ರಾಯೋಗಿಕ ನಡೆಯ ನಡುವಿನ ಭಾರಿ ಅಂತರವನ್ನ ಬಯಲು ಮಾಡಿದೆ. ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ಮತ್ತು ದ್ವಂದ್ವ ಧೋರಣೆಗಳನ್ನ ಟೀಕಿಸುವ ಕಾಂಗ್ರೆಸ್ ತಾನು ಅಧಿಕಾರದಲ್ಲಿರುವಾಗ ಕೈಗೊಳ್ಳುವ ನಿರ್ಧಾರಗಳ ಮೂಲಕವೇ ತನ್ನ ನೈತಿಕತೆಯನ್ನ ಸಾಬೀತುಪಡಿಸಬೇಕಾಗತ್ತೆ. ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕದ ಜಾರಿಯ ಸಮಯದಲ್ಲಾಗ್ಲಿ ಅಥವಾ ಕೇಂದ್ರ ಸಂಪುಟದ ಸ್ವರೂಪದ ಕುರಿತಾಗ್ಲಿ ಬಿಜೆಪಿಯನ್ನ ಪ್ರಶ್ನಿಸುವ ಕಾಂಗ್ರೆಸ್ಗೆ ಕರ್ನಾಟಕದ ಈ ನಡೆ ರಾಜಕೀಯವಾಗಿ ಮತ್ತು ನೈತಿಕವಾಗಿ ತೀವ್ರ ಹಿನ್ನಡೆಯನ್ನು ಉಂಟು ಮಾಡಿದೆ. ಬಿಜೆಪಿ ಕೇಂದ್ರದಲ್ಲಿ ಹಣಕಾಸು ಮತ್ತು ರಕ್ಷಣೆಯಂತಹ ಪ್ರಮುಖ ಖಾತೆಗಳನ್ನ ಮಹಿಳಾ ನಾಯಕಿಯರಿಗೆ ನೀಡಿದೆ. ಆದರೆ ಬಿಜೆಪಿಯನ್ನ ಟೀಕಿಸುವ ಕಾಂಗ್ರೆಸ್ ತನ್ನದೇ ಸರ್ಕಾರದಲ್ಲಿ ಒಂದೇ ಒಂದು ಸಚಿವ ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟಿಲ್ಲ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವಿನ ಬಣ ರಾಜಕೀಯ ಹಾಗೂ ಜಾತಿ ಸಮೀಕರಣಗಳನ್ನ ಸರಿದೂಗಿಸುವ ಒತ್ತಡದಲ್ಲಿ ಮಹಿಳಾ ಪ್ರಾತಿನಿಧ್ಯದ ವಿಷಯ ಪಕ್ಷದ ಕೊನೆಯ ಆದ್ಯತೆ ಆಯಿತು ಅನ್ನೋದು ಸ್ಪಷ್ಟವಾಗಿದೆ. ಇದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವ ನೈತಿಕ ಹಕ್ಕನ್ನು ಕಳೆದುಕೊಳ್ಳುವಂತೆ ಮಾಡಿದೆ. ಮಹಿಳಾ ಸಬಲೀಕರಣ ಅನ್ನೋದು ಕೇವಲ ಚುನಾವಣಾ ಪ್ರಣಾಳಿಕೆಯ ಘೋಷಣೆ ಅಥವಾ ಆರ್ಥಿಕ ನೆರವಿನ ಯೋಜನೆಗಳಿಗೆ ಸೀಮಿತ ಆಗಬಾರದು. ನಿಜವಾದ ಸಬಲೀಕರಣ ನಾಯಕತ್ವದ ಹಂತದಲ್ಲಿ ಮತ್ತು ಶಾಸನ ರಚನೆಯ ಉನ್ನತ ಹಂತಗಳಲ್ಲಿ ಸಮಾನ ಅಧಿಕಾರವನ್ನು ಹಂಚಿಕೊಳ್ಳುವುದರಲ್ಲಿದೆ. ಕಾಂಗ್ರೆಸ್ ಪಕ್ಷ ತನ್ನ ರಾಷ್ಟ್ರೀಯ ನಾಯಕರ ಹೇಳಿಕೆಗಳು ಮತ್ತು ಸಿದ್ಧಾಂತಗಳಿಗೆ ಬದ್ಧವಾಗಿರುವುದನ್ನು ತೋರಿಸಬೇಕಾದ್ರೆ ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸ್ಥಾನ ಮತ್ತು ಪ್ರಭಾವಿ ಖಾತೆಗಳನ್ನು ನೀಡುವ ಮೂಲಕ
ತನ್ನ ತಪ್ಪನ್ನ ತಕ್ಷಣವೇ ಸರಿಪಡಿಸಿಕೊಳ್ಬೇಕಿದೆ. ಇಲ್ಲದೇ ಇದ್ರೆ ಸಿದ್ಧಾಂತಗಳ ಕುರಿತು ರಾಹುಲ್ ಗಾಂಧಿ ನೀಡುವ ಹೇಳಿಕೆಗಳು ಮತ್ತು ಬಿಜೆಪಿಯ ವಿರುದ್ಧ ಮಾಡುವ ಟೀಕೆಗಳು ಕೇವಲ ಚುನಾವಣಾ ತಂತ್ರಗಾರಿಕೆಯಾಗಷ್ಟೇ ಉಳಿಯಲಿವೆ. ಮುಂಬರುವ ಸಂಪುಟ ಪುನರಚನೆಗಳಲ್ಲಿ ಮಹಿಳೆಯರಿಗೆ ಅರ್ಹ ನಾಯಕತ್ವ ನೀಡದೇ ಇದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿಪಾದಿಸುವ ಸಾಮಾಜಿಕ ನ್ಯಾಯದ ಕಲ್ಪನೆ ತನ್ನ ಪೂರ್ಣ ಮೌಲ್ಯವನ್ನ ಕಳೆದುಕೊಳ್ಳಲಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.